ವೀಕ್ಷಕರೇ ನಮಸ್ಕಾರಗಳು. ಟೀಮ್ ಇಂಡಿಯಾ ತಂಡದ ಸ್ಪಿನ್ ದಾಳಿ ನೋಡಿ ದಂಗಾದರು ಪಾಕಿಸ್ತಾನ ದಿಗ್ಗಜರು. ಇನ್ನು ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆಗಳನ್ನು. ಹೌದು ವೀಕ್ಷಕರೇ, ಇಂದು ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಕಿವೀಸ್ ವಿರುದ್ಧ ಅಬ್ಬರಿಸಿದೆ. ಇನ್ನು ವೀಕ್ಷಕರೇ, ಈ ಒಂದು ಆರ್ಭಟವನ್ನು ನೋಡಿದ ಪಾಕಿಸ್ತಾನ ದಿಗ್ಗಜರು ಇದೀಗ ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೋ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಮತ್ತು ವೀಕ್ಷಕರೇ, ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ವೀಕ್ಷಕರೇ, ಇಂದು ದುಬೈನ ಕ್ರೀಡಾಂಗಣದಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡವು ಫೈನಲ್ ಪಂದ್ಯದಲ್ಲಿ ಎದುರಾಗಿವೆ. ಹೌದು ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡದ ಸ್ಪಿನ್ ದಾಳಿಗೆ ಕಿವೀಸ್ ಪಡೆಯು ಅಲ್ಪ ಮೊತ್ತಕ್ಕೆ ತತ್ತರಿಸಿ ಹೋಗಿದೆ. ಹೌದು, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಮಿಚೆಲ್ ಸ್ಯಾಂಟ್ನರ್ ಅವರ ಪಡೆಯು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು. ಇನ್ನು ವೀಕ್ಷಕರೇ, ಬ್ಯಾಟ್ ಮಾಡಿರುವ ನ್ಯೂಜಿಲೆಂಡ್ ತಂಡವು ಇದೀಗ 50 ಓವರ್ಸ್ಗಳಿಗೆ 251 ರನ್ಸ್ ಕಲೆ ಹಾಕಿ ಭಾರತ ತಂಡಕ್ಕೆ 252 ರನ್ಸ್ಗಳ ಟಾರ್ಗೆಟ್ ಕೊಟ್ಟಿದೆ. ಹೌದು, ನ್ಯೂಜಿಲೆಂಡ್ ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ ಡ್ಯಾರಿಲ್ ಮಿಚೆಲ್ ಅವರು 63 ರನ್ ಬಾರಿಸಿದರೆ, ಇನ್ನು ಓಪನಿಂಗ್ ಕ್ರಮಾಂಕದಲ್ಲಿ ಬಂದಿದ್ದ ರವೀಂದ್ರ ಅವರು 37 ರನ್ ಬಾರಿಸಿದ್ದರು. ಇನ್ನು ವೀಕ್ಷಕರೇ, ಕೊನೆಯಲ್ಲಿ ಬಂದಿದ್ದ ಮಿಚೆಲ್ ಬ್ರೆಸ್ವೆಲ್ ಅವರು ಆಡಿದ 40 ಎಸೆತಗಳಲ್ಲಿ 53 ರನ್ ಗಳಿಸುವ ಮೂಲಕ ನ್ಯೂಜಿಲೆಂಡ್ ತಂಡದ ಮೊತ್ತವನ್ನು 251ಕ್ಕೆ ತಂದಿಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟುತ್ತಿರುವ ಟೀಮ್ ಇಂಡಿಯಾ ತಂಡವು ಇದೀಗ 7.4 ಓವರ್ಸ್ಗಳಿಗೆ 55 ರನ್ಸ್ ಕಲೆ ಹಾಕಿ 0 ವಿಕೆಟ್ ಕಳೆದುಕೊಂಡಿದೆ. ಇನ್ನು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ವೀಕ್ಷಕರೇ, ಇಂದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಸ್ಪಿನ್ ದಾಳಿ ನೋಡಿ ದಂಗಾಗಿದ್ದಾರೆ ಪಾಕ್ ದಿಗ್ಗಜರು. ಹೌದು, ಪಾಕಿಸ್ತಾನ ತಂಡದ ಪ್ರಮುಖ ದಿಗ್ಗಜರಾಗಿರುವ ಶೋಯಬ್ ಅಖ್ತರ್ ಹಾಗೂ ವಸೀಂ ಅಕ್ರಮ್ ಅವರು ಹೇಳಿದಂಥ ಹೇಳಿಕೆಗಳು ಇಲ್ಲಿವೆ. ವೀಕ್ಷಕರೇ, ಮೊದಲನೇದಾಗಿ ಮಾತನಾಡಿದ ಶೋಯಬ್ ಅಖ್ತರ್ ಅವರು ಈ ಬಗ್ಗೆ ಹೇಳಿದ್ದು ನೋಡಿ. ಈ ಒಂದು ಫೈನಲ್ ಪಂದ್ಯದಲ್ಲಿ ಭಾರತ ತಂಡದ ಪ್ರದರ್ಶನ, ಹೌದು ಈ ತಂಡವು ವಿಶ್ವದಲ್ಲೇ ಬಲಿಷ್ಠವಾದ ತಂಡವಾಗಿದೆ ಮತ್ತು ಟೀಮ್ ಇಂಡಿಯಾ ತಂಡದ ಪರವಾಗಿ ಬೌಲಿಂಗ್ನಲ್ಲಿ ಇಂದು ಫೈನಲ್ ಪಂದ್ಯದಲ್ಲಿ ಉತ್ತಮವಾಗಿ ಬೌಲಿಂಗ್ ಮಾಡಿದ ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ರವೀಂದ್ರ ಜಡೇಜಾ, ಹೌದು ಇವರಿಂದ ಉತ್ತಮವಾದ ಪ್ರದರ್ಶನ ಬಂದಿದೆ ಮತ್ತು ಕಿವೀಸ್ ತಂಡದ ಪ್ರಮುಖ ಬ್ಯಾಟ್ಸ್ಮನ್ಗಳನ್ನು ಪೆವಿಲಿಯನ್ಗೆ ಕಳಿಸಿದರು. ಹೌದು, ಇಂಥ ಬಲಿಷ್ಠ ತಂಡದ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ ಮತ್ತು ಈ ಒಂದು ತಂಡವನ್ನು ನೋಡಿ ನಮ್ಮ ಪಾಕಿಸ್ತಾನ ತಂಡವು ಕಲಿಯಬೇಕಿದೆ ಎಂದು ಶೋಯಬ್ ಅಖ್ತರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ಇನ್ನು ವೀಕ್ಷಕರೇ, ಬಳಿಕ ಮಾತನಾಡಿದ ವಸೀಂ ಅಕ್ರಮ್ ಅವರು ಈ ಬಗ್ಗೆ ಹೇಳಿದ್ದು ಹೌದು, ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಭಾರತವನ್ನು ನೋಡಿ ನಾವು ಕಲಿಯಬೇಕಿದೆ. ಹೌದು, ಈ ಒಂದು ಟೂರ್ನಿಯಲ್ಲಿ ಸತತವಾಗಿ ಆಡಿದ 4 ಪಂದ್ಯಗಳನ್ನು ಗೆದ್ದುಕೊಂಡು ಈಗ ಫೈನಲ್ ಪಂದ್ಯದಲ್ಲೂ ಕೂಡ ಭರ್ಜರಿಯಾದ ಪ್ರದರ್ಶನ ನೀಡಿದೆ ಮತ್ತು ಕಿವೀಸ್ ತಂಡವು ಕೊಟ್ಟಂಥ 251 ರನ್ಸ್ಗಳನ್ನು ಭಾರತ ತಂಡವು ಸುಲಭವಾಗಿ ಚೇಸ್ ಮಾಡಿ ಹಾಕುತ್ತೆ. ಹೌದು, ಭಾರತ ತಂಡದ ಪರವಾಗಿ ಚೇಸ್ ಮಾಸ್ಟರ್ ಎಂದು ಹೆಸರಾಗಿರುವ ವಿರಾಟ್ ಕೊಹ್ಲಿ ಅವರು ಈ ಒಂದು ಸ್ಕೋರನ್ನು ಈಸಿಯಾಗಿ ಚೇಸ್ ಮಾಡಿ ಹಾಕುತ್ತಾರೆ ಮತ್ತು ಒಂದೇ ಮಾತಿನಲ್ಲಿ ಇನ್ನೊಮ್ಮೆ ಹೇಳಬೇಕೆಂದರೆ ಈ ಒಂದು ತಂಡವನ್ನು ನೋಡಿ ನಾವು ಕಲಿಯಬೇಕಿದೆ ಎಂದು ವಸೀಂ ಅಕ್ರಮ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ನೋಡಿದಿರಲ್ಲ, ಪಾಕಿಸ್ತಾನ ದಿಗ್ಗಜರು ಭಾರತ ತಂಡದ ಪ್ರದರ್ಶನ ನೋಡಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್.